ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ತುಂಬ ಲೇಟ್ ಆಗ್ತಿದೆ ವ್ಲಾಗ್ಸು. ಸಾರಿ, ನನಗೆ ಸ್ವಲ್ಪ ಹುಷಾರಿಲ್ಲ. ಆ ರೀಸನ್ಗೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಬಂದು ಅಥರ್ವ್ದು ಬರ್ಡೇ ಕೇಕ್ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಿಂದಿನ ದಿನ ನಾವು ಹೋಗಿ ಕೇಕ್ನೆಲ್ಲ ಪ್ರಿಪೇರ್ ಮಾಡಿಸ್ಕೊಂಡು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ವಿ. ಸೊ ಅದ್ರದ್ದು ವ್ಲಾಗ್ ಇದು. ಆಸಮ್ ಬೇಕ್ಸ್ ಅನ್ನೋದು ತುಮಕೂರಲ್ಲೇ ಮನೆಯಲ್ಲೇ ಮಾಡ್ತಾರೆ. ಸೊ ಫುಲ್ ಹೈಜಿನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈ ರೀಸನ್ಗೋಸ್ಕರ ನಾನು ಅವ್ರ ಹತ್ರ ಮಾಡಿಸಿದ್ದು. ಯಾವುದೇ ಥರದ ಸ್ಪಾನ್ಸರ್ ವಿಡಿಯೋ ಅಲ್ಲ ಇದು. ನನಗೆ ತುಂಬ ಇಷ್ಟ ಆಗಿದ್ದು ಏನು ಒಂದು ಪಾರ್ಟು ಅಂತ ಅಂದರೆ, ನಾನು ಹೆಂಗೆ ಡಿಸೈನ್ ಕೊಟ್ಟರು ಸೇಮ್ ಅದೇ ಥರ ಅವ್ರು ಮಾಡಿಕೊಟ್ಟಿದ್ರು ನನಗೆ. ಸೊ ಥ್ಯಾಂಕ್ಸ್ ಅಕ್ಕ. ಅದಾದಮೇಲೆ ನೈಟು ನಾನು ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಎಲ್ಲ ರಾಗೆ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಒಂದು 10 ಆ್ಯಂಡ್ ಇಲ್ಲಿ ಮಡ್ಲಕ್ಕಿ ಪೀಸ್ಗೆ ಎಲ್ಲ ರೆಡಿ ಮಾಡಿ ಇಡ್ತಿದ್ದೀವಿ. ಆ್ಯಂಡ್ ಇಲ್ಲಿ ಬಳೆ ಒಂಚೂರು ಇಡಬೇಕು. ಮಡ್ಚಿ ಕೊಡ್ತಿದ್ದಾರೆ ಎಲ್ಲ. ಶೋ ಸಕ್ಕದಾಗತ್ತೆ, ತೆಗಿಬಿಡ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದು ನೆಕ್ಸ್ಟ್ ಡೇ. ನಿನ್ನೆನೇ ನಾನು ಕಂಟಿನ್ಯೂಯೇಷನ್ ಇವತ್ತು ಮಾಡ್ತಿರೋದು. ಸೊ ಇವಾಗ ನಮ್ಮ ಅಥರ್ವೊಂದು ಬರ್ಡೇ ಡೆಕೋರೇಷನ್ ನಡೀತಾ ಐತೆ. ಸೊ ಇವಾಗ ಅವ್ರು ಸ್ಟಾರ್ಟ್ ಮಾಡೋರಿದ್ದಾರೆ. ಅವ್ರು ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ಎಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಇವಾಗ ಬಂದ ಇದು ಅಥರ್ವ್ಗೆ ನನ್ನ ತಮ್ಮ ಕೊಟ್ಟಿರೋ ಫೇವ್ರೇಟ್ ಗಿಫ್ಟ್. ಇನ್ನು ಅದಾದಮೇಲೆ ಇಲ್ಲಿ ಒಂದು ನಾವು ಈ ಥರ ಬಾಟಲ್ಸ್ ತರಿಸ್ಬಿಟ್ಟಿದ್ವಿ. ಆ್ಯಂಡ್ ಇವಿ ಎಲೆ, ಆ್ಯಂಡ್ ಅದ್ರ ಮೇಲೆ ಹಪ್ಪಳ, ಇದು ಉಪ್ಪಿನಕಾಯಿ, ಇದು ಬಂದರೆ ಹೆಸರುಬೇಳೆ ಕೋಸಂಬರಿ, ಇದು ಕಾಂಗ್ರೆಸ್ ಮಸಾಲ, ಆ್ಯಂಡ್ ಇದು ಓಕೆ ಇದು ಕಾಯಿ ಹಾಲು, ಇದು ತುಪ್ಪ, ಆ್ಯಂಡ್ ಇದು ಬಂದು ಒಬ್ಬಟ್ಟು, ಇದೇನು ಓಕೆ ಬೋಂಡ ಇದು. ಆ್ಯಂಡ್ ಈ ಕಡೆ ಬಂದರೆ ಫಸ್ಟಲ್ಲಿ ರೈತಕ್ಕೆ ಮೊಸರು ಇಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿ. ಇಲ್ಲಿ ಇದೆ ರೈತ. ಓ ಓ ಓ ಇದು ಪಲಾವ್, ಇದು ಮಜ್ಜಿಗೆ, ಇದು ಬಂದು ಸಾಂಬಾರ್, ಇದು ಐ ಥಿಂಕ್ ಸೊ ರಸಮ್, ರಸಮ್, ಇದು ಅನ್ನ. ಸೊ ಇವತ್ತು ಇಷ್ಟು ಮೇಲೆ ಶಾಮಿಯಾನ ಹಾಕ್ಸ್ಬಿಟ್ಟು ಎಲ್ಲ ಚೇರ್ಸ್ ಎಲ್ಲ ಹಾಕಿ ಇಷ್ಟು ರೆಡಿ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ನೆಕ್ಸ್ಟು ನೋಡೋಣ. ಎಲ್ಲರದು ಒಂದೊಂದ್ಸಲ ಫೋಟೋ ತೆಗಿ. ನೀನೀಗ ಸುಮ್ಮನೆ ಇರ್ತಿಲ್ಲಪ್ಪ. ಎಲ್ಲಿಂದ ತೆಗಿತಿ? ಇಲ್ಲಿಂದ ತೆಗಿತೀಯಾ ನೀನ? ಆಮೇಲೆ ಅದು ನಿಮ್ದು ಆಮೇಲೆ ರಘು ಮಾಡ್ತಾರೆ, ಅರ್ಜು ಮಾಡ್ತಾರೆ. ಅವ್ರಿಬ್ರು ಮಾಡ್ತೀನಿ, ನಾವು ಆಮೇಲೆ ಮಾಡ್ತೀವಿ. ಕೈ ಮುಗಿಬೇಕಪ್ಪ ಜಿ. ಫೋಟೋ ತೆಗಿ ಒಂದು. ಇಲ್ಲಿ ನೋಡ್ರಿ ಇಬ್ರು. ಅಲ್ಲಿ ಬಾಬು ಅಳ್ತಿತ್ತಲ್ಲ, ಕೈ ಅಗ್ಗಲ್ಲ ಹೇಳ್ತಾರೆ ಅಂತ. ವಿಡಿಯೋ ಫೋಟೋ 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 ವಿಡಿಯೋ ಆದ್ರೆ ಹಿಂಗೆ ತೆಗಿ. ಫೋಟೋ ಆದ್ರೆ ಅಷ್ಟೇ ಹಿಂಗೆ.
ಇದು ವಿಡಿಯೋ ಎಲ್ಲ ಮಾಡಿರೋದು ನನ್ನ ತಮ್ಮನ ಫ್ರೆಂಡು, ನನಗೂ ತಮ್ಮನೇ, ಹೇಮಂತ್ ಅಂತ. ಸೊ ಅವನಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ಅವತ್ತಿನ ದಿನ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದೆ. ಈ ಮೆಮೊರೀಸ್ ಎಲ್ಲ ನನಗೆ ಹೆಂಗಪ್ಪ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೆ. ಯಾರೂ ವಿಡಿಯೋ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಅವನು ನನಗೆ ಮಾಡಿಕೊಟ್ಟ. ಸೊ ಅದಕ್ಕೆ ಥ್ಯಾಂಕ್ ಯು. ಅಲ್ಲೆಲ್ಲ ಅಲ್ಲೆಲ್ಲ ಆ ಕಡೆ ಅಲ್ಲಿ ಕೇಕ್ ಹತ್ರ ನಡಿ. ಅಲ್ಲೆಲ್ಲ ನಡಿ. ಅಲ್ಲಿ ಬಿಡ ಹೋಗ್ಲಿ ಅಂತ ಅದೇ ಹ್ಯಾಪಿ ಬರ್ಡೇ ಟು ಮಧ್ಯೆ ಕಟ್ ಮಾಡ್ರಿ, ಮಧ್ಯೆ ಕಟ್ ಮಾಡ್ರಿ. ಅದೇ ಅಬ್ಬಾ ಸರ್ಗ ಅಲ್ಲ ಚಿನಿ, ಬಾಳ ತಾತು ಬಾಯಿ ಬಂದ್ಬಿಡ್ತದೆ. ಇಷ್ಟ ತನಕ ವೇಟ್ ಮಾಡಿತ್ತು. ಕ್ರೀಮ್ ಬೇಡ ಅಂತ ಅಲ್ಲ ತಿನ್ಸಿದ್ದದು, ಅದಕ್ಕೆ ಬೇರೆ ಕಟ್ ಮಾಡ್ಬಿಟ್ಟು ಕೊಡ್ರಿ ಅಂತ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ರೈಸು ತುಂಬ ಮಿಕ್ಬಿಟ್ಟಿತ್ತು. ಸೊ ಹಾಗಾಗಿ ಏನಪ್ಪ ಮಾಡೋದು, ಸುಮ್ಮನೆ ಎಸ್ತ್ರೆ ಏನೂ ಬರಲ್ಲ ಅಲ್ಲ. ಅದಕ್ಕೋಸ್ಕರ ನಮ್ಮ ಮಮ್ಮಿ ಅಂದರು ಇದರಿಂದ ಸಂಡಿಗೆ ಮಾಡೋಣ ಅಂತ. ಓಕೆ ಅಂತ ಅಂದು ನಾವು ಅದರಿಂದ ಸಂಡಿಗೆ ಮಾಡಿದ್ವಿ. ಅದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ಕೊಡ್ತೀನಿ. ರೈಸ್ ಏನಾದರೂ ಮಿಕ್ಕಿದ್ರೆ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಈಗೂ ನಾನು ಇಟ್ಕೊಂಡಿದ್ದೀನಿ, ಅದನ್ನ ಕರೆದ್ಬಿಟ್ಟು ತಿಂದರೆ ಸಖತ್ತಾಗಿ ಟೇಸ್ಟ್ ಮಾತ್ರ ಕೊಟ್ಟಿದ್ದಾವೆ. ಅದಕ್ಕೇನೂ ಇಲ್ಲ, ಮಿಕ್ಸಿಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ರೈಸ್ ಮೆತ್ತಗೆ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕ್ಬಿಟ್ಟು ಕಲಿಸ್ಬೇಕು. ಅದನ್ನು ಒಂದು ಸ್ವಲ್ಪ ಬೇಯೋವರೆಗೂ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ತಿರುಗಿಸ್ತಾ ಇರಬೇಕು. ನೀವು ಹಸಿ ಕೈ ಮಾಡಿಕೊಂಡು ಹಿಂಗೆ ಮುಟ್ಟು ನೋಡಿದರೆ ಅದು ಫುಲ್ ಕ್ಲಿಯರಾಗಿ ಬೆಂದೈತೆ ಅಂತ ಅರ್ಥ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಹೋದ್ವಿ ನೈಟು ಸಿದ್ಧಗಂಗಾ ಮಠದ ಜಾತ್ರೆಗೆ. ಸಿದ್ಧಗಂಗಾ ಮಠದ ಜಾತ್ರೆ ತುಂಬ ಜೋರಾಗಿ ನಡೀತಿತ್ತು. ನಾನಿಲ್ಲಿ ಹಿಂದಿನ ದಿನ ಒಂದೆರಡು ಟಾಪ್ಸ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತೊಗೊಂಡ್ಬಿಟ್ಟು ತಿರ್ಗಾ ವಾಪಸ್ ಬಂದ್ವಿ. ಬಟ್ ಆದರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಾಮ, ನಮ್ಮ ಅಜ್ಜಿ, ನಮ್ಮ ತಾತ ಬಂದಿದ್ರು. ಸೊ ಹಾಗಾಗಿ ಆ ಕ್ಲಿಪ್ಪಿಂಗ್ ಒಂದು ಸ್ವಲ್ಪ ಮಾತ್ರ ನಾನು ಶೂಟ್ ಮಾಡಿರೋದು, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಆ್ಯಂಡ್ ಅಲ್ಲಿಗೆ ಬಂದರೆ ಇವತ್ತು ಬಂದು ಸಂಡೇ. ಸೊ ನಮ್ಮ ಅಥರ್ವನ್ನ ಕಟ್ಟಿಂಗಿಗೆ ಕರ್ಕೊಂಡು ಹೋಗ್ಬೇಕು. ಸೊ ನಾನು ಗ್ರೀನ್ ಟ್ರೆಂಡ್ಸಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಅದರ ಎಕ್ಸ್ಪೀರಿಯನ್ಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ, ಇವತ್ತಿನ ದಿನ ಏನೇನಾಗುತ್ತೆ ಅಂತ ನೋಡ್ಕೊಂಬಿಟ್ಟು ಬರೋಣ. ಆ್ಯಂಡ್ ಈ ವ್ಲಾಗ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನಾನು ಸ್ಟಾರ್ಟ್ ಮಾಡಿರೋದೆ ಇವಾಗ ಆಫ್ಟರ್ನೂನ್ ಲೈಕ್ 2 o'clock ಆಗಿರ್ಬೋದು. ಸೊ ನಮ್ಮ ಅಥರ್ವ್ ರೆಡಿ ಆಗಿದ್ದಾನೆ. ಆ್ಯಂಡ್ ಅಲ್ಲಿಗೆ ಹೋಗಿ ನಾನು ಏನೇನು ಸರ್ವಿಸ್ ಮಾಡಿಸ್ಕೊತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬನ್ನಿ ನನ್ನ ಜೊತೆಗೆ ಹೊರಡೋಣ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಏನು ಸ್ಪೆಷಲ್ ಇಲ್ಲ, ಜಸ್ಟ್ ಸಂಡೇ ರೂಟೀನ್ ಅಷ್ಟೇ. ಒಂದು ಸ್ವಲ್ಪ ಬಟ್ಟೆ ನೆನೆ ಹಾಕಿದ್ದೀನಿ, ಬಟ್ಟೆ ವಾಶ್ ಮಾಡಬೇಕು. ನಾನು ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ, ಬಟ್ ಕೈಯಲ್ಲಿ ಹಿಂಡಾಕವು ರಘು ಶರ್ಟ್ಸು, ಅಥರ್ ಯೂನಿಫಾರಮ್ ಆ್ಯಂಡ್ ಇವರಿಬ್ಬರು ಸಾಕ್ಸ್ಗಳು ಎಲ್ಲ ನಾನು ನೆನೆ ಹಾಕಿದ್ದೀನಿ. ಅದು ಕೂಡ ವಾಶ್ ಮಾಡಬೇಕು. ಬೇಗ ಅಥರ್ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ತಲೆ ಸ್ನಾನ ಮಾಡಿಸ್ಬಿಟ್ಟು ಅವ್ನು ಮಲಗಿಸಿ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಆ ಥರ ಚಿಕ್ಕದಾಗಿ ಮಾಡಿಬಿಡಿ, ಶಾರ್ಟ್ ಮಾಡಿಬಿಡಿ. ಹೆಂಗೆ ಅಂದರೆ ಇಲ್ಲಿ ಒಂದು ಸ್ವಲ್ಪ ಮಿಲ್ಟ್ರಿ ಥರ ಬರುತ್ತಲ್ಲ, ಇಲ್ಲಿ ಒಂದು ಸ್ವಲ್ಪ ಮಾತ್ರ ಬಂದು ಇಲ್ಲೆಲ್ಲ ಫುಲ್ ಶಾರ್ಟ್ ಆಗಿರುತ್ತಲ್ಲ, ಆ ಥರ ಮಾಡಿಬಿಡಿ. ಸೊ ಇವಾಗ ನಮ್ಮ ಅಥರ್ನ ಕಟ್ಟಿಂಗಿಗೆ ಕರ್ಕೊಂಬಂದಿರೋದು. ಸೊ ಕಟ್ಟಿಂಗ್ ಮಾಡ್ಸ್ಕೊಂಡು ತಿರ್ಗಿ ಸಿಗ್ತೀನಿ.
ನಮ್ಮ ಅತ್ತರ್ದು ಕಟ್ಟಿಂಗ್ ಈ ಥರ ಸಖತ್ತಾಗಿ ಬಂದತ್ತೆ. ಕಟ್ಟಿಂಗ್ ಮಾಡಿಸ್ಕೊಂಡು ತಲೆ ಸ್ನಾನ ಮಾಡಿಸಿ ಕುಂದ್ರಿಸಿದ್ದೀನಿ. ಇವಾಗ ಟೈಮ್ ಬಂದು ಆಗಲೇ 3:30. ಮಲ್ಗು ಅಂದರೆ ಕೇಳ್ತಿಲ್ಲ, ಊಟ ಮಾಡ್ಬೇಕಂತ. ಸೊ ಊಟ ಮಾಡಿಸಿ ಅವನಿಗೆ ಮಲಗಿಸಿ ಬಟ್ಟೆ ಹಿಂಡಾಕಕ್ಕೆ ಹೋಗ್ಬೇಕು ನಾನು. ಸೊ ನಾಳೆ ಬಂದು ಮಂಡೇ. ಸೊ ಅದಕ್ಕೋಸ್ಕರ ಇವತ್ತೇ ನಾನು ಇದೆಲ್ಲ ಕಾಯಿ ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ, ಏನಕ್ಕಾದ್ರೂ ಬರುತ್ತೆ ಅಂತ. ನಾನು ಜಾಸ್ತಿ ಕಾಯಿ ತುರಿ ಹಾಕಲ್ಲ, ಬಟ್ ಆದರೆ ಎಮರ್ಜೆನ್ಸಿಗೆ ಅಂತೇಳಿ ಇಷ್ಟು ತುರ್ಕೊಂಡು, ಒಂದು ಕಾಯಲ್ಲಿ ಒಂದು ಹೋಳು ಅದೊಂಚೂರು ಚೆನ್ನಾಗಿರಲಿಲ್ಲ, ಅದಕ್ಕೆ ಬಿಟ್ಟಿದ್ದೀನಿ. ಆ್ಯಂಡ್ ಒಂದು ಕಾಯಿ ತುರ್ಕೊಂಡು ನಾನು ಇಟ್ಕೊಂಡಿರ್ತೀನಿ. ಹಂಗೆ ಇನ್ನೂ ಬೇಕು ಅಂತ ಅಂದರೆ ನಾನು ಮಿಡಲಲ್ಲಿ ತುರ್ಕೊತೀನಿ ಅಷ್ಟೇ. ಸೊ ಇವಾಗ ಇದನ್ನು ಇದರಲ್ಲಿ ಫಿಲ್ ಮಾಡಿಬಿಟ್ಟು ರೆಫ್ರಿಜ್ರೇಟರಲ್ಲಿ ಸ್ಟೋರ್ ಮಾಡಿಟ್ರೆ ಏನೂ ಆಗಲ್ಲ. ಎಷ್ಟು ದಿನನಾದರೂ ಯೂಸ್ ಮಾಡ್ಬೋದು ನೀವು. ಇವಾಗ ಅತ್ತರ್ ಸ್ಲೋಲಿ. ಸೊ ಇವಾಗ ಮೆಟ್ರೋಗೆ ಬಂದಿರೋದು ನಾವು. ಏನು ಸಿಕ್ಕಾಪಟ್ಟೆ ಮೆತ್ತಗೆ ಆತರ ಇಲ್ಲಿ ಪಪ್ಪ ಅಲ್ಲೋಗ್ತಿದ್ದಾರೆ. ಸೊ ಫಸ್ಟು ಹೋಗಿ ಇಲ್ಲಿಗೂ ಬರಬೇಕು, ಮೆಟ್ರೋಗೆ ಹೋಗ್ಬೇಕು, ಒಂದು ಸ್ವಲ್ಪ ಸಾಮಾನೆಲ್ಲ ತಗೋಬೇಕು. ಸೊ ಹಾಗಾಗಿ ಹೋಗಿ ಫಸ್ಟು ಆನಿಯನ್ಸ್ ತೊಗೊಂಡು ಬಂದು ಇಟ್ಟು ಆಮೇಲೆ ತಿರ್ಗಾ ಮೆಟ್ರೋಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಆನಿಯನ್ಸ್ ತೊಗೊಂಬಿಟ್ಟು ಬರೋಣ. ಇಲ್ಲಿ ಪಾರ್ಕಿಂಗ್ ಇವತ್ತು ಫುಲ್ ಆಗಿಬಿಟ್ಟದೆ. ಸೊ ಏನು ಆಫರ್ ಐತೆ ಅಂತ ನೋಡಿ ಎತ್ಕೊಂಡು ಹೋಗೋಣ. ಆ್ಯಕ್ಚುಲಿ ಮೆಟ್ರೋದಲ್ಲಿ ರೇಷನ್ಸ್ ಏನೋ ಚೆನ್ನಾಗಿರ್ತಾವಂತೆ. ತೋರ್ ದಾಲ್ ಕಡಿಮೆ ಐತೆ ಇಲ್ಲಿ. ತೋರ್ ದಾಲ್ ತೊಗೊಂಡು ಹೋಗ್ಬೇಕು, ನಾನು ಖಾಲಿ ಆಗುತ್ತೆ. ನೋಡೋಣ. ಆಯಿಲ್ 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 ಅಲ್ಲಿ ಹಾಕಿದಾರಲ್ಲ, ಅದು ಇಂಡಿಪೆಂಡೆಂಟ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ 1 ಲೀಟರ್ 143 ರೂಪೀಸು. ಇವತ್ತೇನೋ ಒಂಚೂರು ರೇಷನ್ ಮೇಲೆ ಆಫರ್ ಬಿಟ್ಬಿಟ್ಟಿದ್ದಾರೆ. ಇದನ್ನಂತೂ ನಾನು ಸಿಕ್ಕಾಪಟ್ಟೆ ತಿಂತಿದ್ದೆ. ಒಂದೇ ಒಂದು ತಾಳ. ಇದು ಓಟ್ಸು, ಮಸಾಲ ಓಟ್ಸ್. ಟ್ರಾಲಿ ತೊಗೊಂಡು ಹೋಗೋಣ. ಒಂದು ಟ್ರಾಲಿ ಇಲ್ಲ ಅಂದರೆ ಹಿಂಗಾಗುತ್ತೆ. ಟ್ರಾಲಿ ತಗೊಂಡು ಹೋಗೋಣ. ಹಾಂ ಹಾಂ ಅಲ್ಲ, ತೊಗರಿಬೇಳೆ ಹಾಕ ಬರ್ರಿ. ಹಾಂ ಅವಾಗೆ ಮಿಲ್ಕಿ ಮಿಸ್ಟ್ ಇತ್ತು. ಸೊ ಇಲ್ಲಿ ಇದೀಗ ಇರೋದೆಲ್ಲ ಮಿಲ್ಕಿ ಮಿಸ್ಟ್ ಪ್ರಾಡಕ್ಟ್ಸು. ಇದು ಚೀಸು. ನನಗೆ ಆ್ಯಕ್ಚುಲಿ ಚೀಸ್ ಲಾಸ್ಟ್ ಟೈಮ್ ಖಾಲಿ ಮಾಡಿದೆ, ಬಟ್ ಇದೇನೋ ಕ್ರೀಮ್ ಚೀಸ್, ಇದೇನು ಬೇಡ. ಬಟ್ ಇದು ತೊಗೊಂಡ್ರೆ ಫುಲ್ ತೊಗೋಬೇಕೇನೋ. ಇದು ಅರ್ಧ kg 175 ಇದು. ಓಕೆ, ಅದಾದಮೇಲೆ ನಾವು ಬೋಲಾಸ್ ನೋಡ್ತಿರೋದು. ಸೊ ಹಾಗಾಗಿ ಅದರದ್ದೇ ಕಾನ್ಸಂಟ್ರೇಟ್ ಮಾಡ್ತಿರೋದು. 488. ಇದು 498. ಇದು ಬೋಲಾಸ್. ಅಲ್ಲೋಗಿ ಇದು ಪಿಸ್ತಾ ಒಂದು. ಇದು 200 ಗ್ರಾಮು 250 ರೂಪಾಯಿ. ಅವ ಎಷ್ಟು ಕೊಟ್ವಿ? ಇದೇ ನಾವು ತಗೊಂಡಿದ್ದು ಅಷ್ಟೇ ರೀ. ದೊಡ್ಡ ಪ್ಯಾಕ್. ಹಾಂ, ದೊಡ್ಡ ಪ್ಯಾಕೆ. ಅಲ್ಲೆಲ್ಲರೂ ಇರಬೇಕು. ಬೋಲಾಸ್ ಡೇಟ್ ಒಂದು ನೋಡೋಣ. ಸೊ ನಾವೀಗ ಡ್ರೈ ಫ್ರೂಟ್ ಸೆಕ್ಷನಲ್ಲಿ ಇದ್ದಿದ್ದು. ಏನು ಜಾಸ್ತಿ ತಗೊಳ್ಳಿಲ್ಲ, ನಂಗೆ ಏನೇನು ಬೇಕೋ ಅಷ್ಟೇ ತಗೊಂಡೆ. ಇದು ಬಾದಾಮಿ ನಮ್ಮ ಹತ್ತಿರ ಹಾಕಿರ್ಬೇಕು. ಬೇರೆ ನಾವು ಇಷ್ಟೇ ತಗೊಂಡಿರೋದು ನಾನೀಗ ಸದ್ಯಕ್ಕೆ. ಆ್ಯಂಡ್ ಇದನ್ನು ಬೇರೆ ತೊಗೋಬೇಕು ಅಂದ್ಕೊಂಡೆ. ಏನದು ವಾಷಿಂಗ್ ಲಿಕ್ವಿಡ್ಡು, ಅದು ಒಂದು ತಗೊಂಡು ಹೊರಡೋಣ. ಎಸ್, ಕಿಚನ್ ಟಿಶ್ಯೂಸ್ ನೋಡೋಣ. ಕಿಚನ್ ಟಿಶ್ಯೂಸ್ ಆದರೆ ತೊಗೊಂಡೋಗ್ತೀನಿ. ಕಡಿಮೆ ರೇಟೇ ಐತೆ. 4ಕ್ಕೆ 196 ಅಷ್ಟೇ ಇರೋದು. ಸೊ ಐ ವಿಲ್ ಗೋ ವಿತ್ ದಿಸ್. ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಆ ರೋಲಿಗೆ ಒಂದು ಹಿಂಗೆ ಹಾಕಿ ಸಿಗಿಸಿ ಇಡೋಕ್ಕೆ ಅಂತ ತೊಗೊತಿರೋದು ನಾನು. ಟು ಬಿ ಫ್ರ್ಯಾಂಕ್, ಇಲ್ಲಿ ಕಿಚನ್ ಸೆಟ್ 2 in 1 84 ರೂಪೀಸ್. ಓಕೆ, ಐ ವಿಲ್ ಗೋ ವಿತ್ ದಿಸ್ ಕಿಚನ್. ಬಟ್ ಎರಡೇ ಇರೋದು. ಇದು 4ಕ್ಕೆ 196 ಅಂತೆ. ಸೊ ಇದೇ ಬೆಸ್ಟ್ ಅನಿಸುತ್ತೆ ಮೋಸ್ಟ್ಲಿ. ಇಲ್ಲ ನೋಡ್ತಿದ್ದೀನಿ ನಾನು ನಿಮಿಷ. ಇದು
ಕುಡಿಯಂಗಿಲ್ಲ ಕಣ ಪಪ್ಪ ಅಂತ 84 ರುಪೀಸ್ ಐತೆ. ನೋಡು ಕೆಮ್ಮ ಅಲ್ಲೇ. ಓಕೆ, ಇದೇ ತಾಳನ ಮನೆಗೆ ಬೇಗ ಬೇಗ. ಇಷ್ಟು ಖಾಲಿ ನಾವು ಯಾವತ್ತೂ ನೋಡಿಲ್ಲ ಇಲ್ಲಿ. ಮಂಡಿಪೇಟೆ ಯಾವತ್ತೂ ಇಷ್ಟು ಖಾಲಿ ಇರಲ್ಲ. ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಇಷ್ಟು ಖಾಲಿ ಐತೆ. ಆ್ಯಂಡ್ ರಘು ಸರ್ ಈರುಳ್ಳಿ ತಗೊಂಡೋಗ್ಬೇಕು. ಮಠದ ಹತ್ರ ಹೋಗಿ ಈರುಳ್ಳಿ ತಗೊಂಡು ಮನೆಗೆ ಹೋಗ್ಬೇಕು. ಬಿಕಾಸ್ ನಾಳೆ ಒಂದು ಈರುಳ್ಳಿನೂ ಇಲ್ಲ, ಎಲ್ಲ ಸಪ್ಪೆಸ್ಗೆ ಒಂದೇ ಇದ್ದಿತ್ತು, ಸಪ್ಪೆಸ್ಗೆ ಹಾಕ್ಬಿಟ್ಟೆ. ಓಕೆ, ಇವಾಗ ಮನೆಗೆ ಹೋಗಿ ರಘು ಅವ್ರದ್ದು ಊಟ ಆಗುತ್ತೆ. ಸೊ ಟೆನ್ಷನ್ ಇಲ್ಲ. ಗ್ಯಾಸ್ ಫಿಕ್ಸ್ ಮಾಡಿಸ್ಕೊಂಡು ಸಪ್ಪೆಸ್ರು ಮಾಡಿ ಅನ್ನ ಮಾಡಿಟ್ಟಿದ್ದೀನಿ. ಊಟ ಮಾಡಿಕೊಂಡು ಕ್ಲೀನ್ ಮಾಡಿ ಮಲಗಿದ್ರೆ ಸೊ ನಾಳೆ ಬೆಳಗ್ಗೆ ತಿರ್ಗಾ ನಮ್ಮ ರೂಟೀನ್ ಸ್ಟಾರ್ಟ್. ಬೆಳಗ್ಗೆ ಎದ್ದು ಮಾಡಿಸ್ತೀನಿ. ಬೆಳಗ್ಗೆ ಎದ್ದು ಅಡುಗೆ ಮಾಡಿ ನಮ್ಮ ಅತ್ತರ್ಗೆ ನಾಳೆ ಏನಾಯ್ತಮ್ಮ ದೋಸೆ ಇಟ್ಟೈತೆ. ಸೊ